just I'll tell you one simple technique. Okay, it's a most powerful technique. ಇದರಿಂದ ನಾನು ಎಷ್ಟೋ ಜನನ ಚೇಂಜ್ ಮಾಡಿದ್ದೀನಿ, ಬ್ರೋಕನ್ ರಿಲೇಷನ್ಶಿಪ್ನ ಹೀಲ್ ಮಾಡಿದ್ದೀನಿ, ರಿಕನ್ಸಲೇಷನ್ ಮಾಡಿದ್ದೀನಿ. ಯಾರು ನಿಮ್ ಬಿಟ್ಟು ಹೋಗಿದ್ರೆ ಇದನ್ನ ಹೇಳಿ 1 ತಿಂಗಳು ಹೇಳಿ ಅವ್ರು ವಾಪಸ್ ಬಂದಿಲ್ಲ ಅಂದ್ರೆ ನೀವು ಏನು ಹೇಳ್ತಾರೋ ನಾನು ಕೊಡ್ತೀನಿ. ಇಲ್ಲ ನೀವು ಮರೀತೀರ ಆ ವ್ಯಕ್ತಿನ. ಈಗ ನನಗೆ ಈ ಊಟ ಇಷ್ಟ, ಓಕೆ, ಅಥವಾ ಒಂದು ಸಾಂಗ್ ಇಷ್ಟ ಇರುತ್ತೆ, ನಾನು 100 ಸತಿ ಕೇಳ್ತೀನಿ. ಅದೇ 6 ತಿಂಗಳು ಬಿಟ್ಟು ನೀನು ಹಾಡೋಕೆ ಏನೋ ಅದು ಹಾಕ್ಬೇಡ ಅಂತ ಒಂದು ವ್ಯಕ್ತಿ. I'll tell you one simple technique. Okay, it's a most powerful technique. ಇದರಿಂದ ನಾನು ಎಷ್ಟೋ ಜನನ ಚೇಂಜ್ ಮಾಡಿದ್ದೀನಿ, ಬ್ರೋಕನ್ ರಿಲೇಷನ್ಶಿಪ್ನ ಹೀಲ್ ಮಾಡಿದ್ದೀನಿ, ರಿಕನ್ಸಲೇಷನ್ ಮಾಡಿದ್ದೀನಿ. ಯಾರು ನಿಮ್ ಬಿಟ್ಟು ಹೋಗಿದ್ರೆ ಇದನ್ನ ಹೇಳಿ 1 ತಿಂಗಳು ಹೇಳಿ ಅವ್ರು ವಾಪಸ್ ಬಂದಿಲ್ಲ ಅಂದ್ರೆ ನೀವು ಏನು ಹೇಳ್ತಾರೋ ನಾನು ಕೊಡ್ತೀನಿ. ಇಲ್ಲ ನೀವು ಮರೀತೀರ ಆ ವ್ಯಕ್ತಿನ. ಇಲ್ಲ ಅಂತ ಹೇಳಿದ್ರೆ ಅದು ಇಫ್ ಇಟ್ ಇಸ್ ಮೆಂಟ್ ಟು ಕಮ್ ಬ್ಯಾಕ್, ದೇ ವಿಲ್ ಕಮ್ ಬ್ಯಾಕ್ ಇನ್ ಯೋರ್ ಲೈಫ್. ಓಕೆ, ಈಗ ಬಿಟ್ಟು ಹೋಗಿರೋರು ವಾಪಸ್ ಬರಬೇಕು ಅಂದ್ರೆ ಇಟ್ಸ್ ಅ ಗುಡ್ ರಿಲೇಶನ್ಶಿಪ್. ಇಲ್ಲ ಅಂದ್ರೆ ನೀವು ಮರೀತೀರಾ. ಓಕೆ, ಸೊ ಯಾಕಂದ್ರೆ ಕೆಲವು ಸಲ ನಾನು ಹೇಳಿದೆ ಕಾರ್ಮಿಕ್ ರಿಲೇಶನ್ಶಿಪ್. ಕೆಲವರು ನಿಮ್ಮ ಲೈಫಲ್ಲಿ ಫಾರ್ ಅ ಸೀಸನ್, ಫಾರ್ ಅ ರೀಸನ್ ಅಷ್ಟೇ ಬರೋದು. ಆಮೇಲೆ ತಿಪ್ಪರ್ಲಾಗ ಹಾಕಿದ್ರು ಅವ್ರು ನಿಮ್ಮ ಜೀವನದಲ್ಲಿ ಇರಲ್ಲ. ಕರೆಕ್ಟ್ ಆಯ್ತಾ? ಏನೋ ಒಂದು ಬುದ್ಧಿ ಕಲ್ಸಕ್ ಬಂದಿರ್ತಾರೆ, ಅದ್ ನೀವು ಕಲಿತಾ ನಿಮ್ ಎನರ್ಜಿ ಶಿಫ್ಟ್ ಆಗ್ತಾ ಇದ್ದಂಗೆ ಅವ್ರು ನಿಮ್ ಜೀವನದಿಂದ ಹೊರಟೋಗ್ತಾರೆ, ಎಲ್ಲೂ ಸಿಗಲ್ಲ. ಎಕ್ಸಾಕ್ಟ್ಲಿ ಅದನ್ನೇ ಹೇಳಿದ್ರು, ಫಾರ್ ಅ ರೀಸನ್, ಫಾರ್ ಅ ಸೀಸನ್ ಅಂತ. ಓಕೆ, ಈಗ ಬಿಟ್ಟು ಹೋದವರು ವಾಪಸ್ ಬರ್ಬೇಕು. ಇದು ಇಟ್ಸ್ ಅನ್ ಏನ್ಷಂಟ್ ಹವಾಯಿನ್ ಪ್ರೇಯರ್. ಏನ್ಷಂಟ್ ಹವಾಯಿನ್ ಪ್ರೇಯರ್, ಸಿಂಪಲ್ ಆಯ್ತಾ? ಇಟ್ಸ್ ಕಾಲ್ಡ್ ಹೋ ಹೋ ಪೊನ್ನೊಪೊನ್ನೊ ಟೆಕ್ನಿಕ್. ಹೋ ಹೋ ಪೊನ್ನೊಪೊನ್ನೊ ಟೆಕ್ನಿಕ್. ಓಕೆ, ಇಟ್ ಹ್ಯಾಸ್ ಗಾಟ್ 4 ಮ್ಯಾಜಿಕಲ್ ಫ್ರೇಸಸ್. ಏನಂತ ಹೇಳಿದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣ ನಿಮ್ಮ ಮುಖದಲ್ಲಿ ನಗು ಬಂತದ್ದು, ಸೆನ್ಸ್ ಆಫ್ ಗ್ರಾಟಿಟ್ಯೂಡ್. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಐ ಆಮ್ ಸಾರಿ ಯಾಕೆ ನಾನು ನನ್ನ ಬಾಡಿಗೆ ಹೇಳ್ಕೊತಾ ಇದ್ದೀನಿ, ಅಥವಾ ಯಾರೇ ಒಬ್ರು ನಿಮ್ಮ ಲೈಫಲ್ಲಿ ಹೊಟ್ಟೋದ್ರು, ನೀವು ಅವಾಗಲೇ ಒಂದು ಕೇಳಿದ್ರಿ, ಸೆಕ್ಷುವಲ್ ಅಬ್ಯೂಸ್ ಆಗಿರೋ ರಿಲೇಶನ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಮ್ಯಾರಿಟಲ್ ರೇಪ್ ಬಗ್ಗೆ ನಾವು ಯಾರು ಮಾತಾಡಲ್ಲ, ಇರೆಸ್ಪೆಕ್ಟಿವ್ ಆಫ್ ವಾಟ್, ಆಯ್ತಾ? ಸೊ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದಂಗೆ ಇದೆಲ್ಲ ಆಗಿರುತ್ತೆ. ನಿಮ್ಮ ಬಾಡಿಗೆ ಎಷ್ಟೋ ಸತಿ ನೀವೇ ಅಬ್ಯೂಸ್ ಮಾಡ್ಕೊಂಡಿರ್ತ, ಎಮ್ಮೆ ತರ ಇದ್ದೀನಿ, ಹಂದಿ ತರ ಇದ್ದೀನಿ, ಹಂಗಿದ್ದೀನಿ, ಹಿಂಗಿದ್ದೀನಿ, ನಮ್ಮ ಬಗ್ಗೆ ನಾವು ಮಾತಾಡ್ಕೋತೀವಲ್ಲ. ನಾನು ಇಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಜಾಗ ಸಾಕಾಗತ್ತಾ, ಹಿಂಗೆಲ್ಲ ನಾವು ನಮ್ಮ ಬಗ್ಗೆ ಬೇರೆಯವ್ರು ಮಾತಾಡೋದು ಬಿಡಿ. ಅಥವಾ ನಾನು ಕಡ್ಡಿ ತರ ಇದೀನಿ, ಸಣ್ಣ ಇದೀನಿ, ತಲೆಯಲ್ಲಿ ಕೂದಲು ಉದುರ್ತಿದೆ, ಬಾಂಡ್ಲಿ ಅಂತ ನಮಗೆ ನಾವು ಕರ್ಕೋತೀವಿ, ಕಪ್ಪಗಿದ್ದೀನಿ, ಬೆಳ್ಳಗಿದ್ದೀನಿ, ಹಿಂಗೆ ನಮ್ಮ ಬಗ್ಗೆ ನಾವೆಲ್ಲ ಮಾತಾಡ್ಕೋತಾ ಹೋಗ್ತೀವಿ. ಆದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಸುಪ್ತ ಮನ್ಸು ಏನಿದೆ ಅದಕ್ಕೆ ಗೊತ್ತಾಗಲ್ಲ. ನೀವು ತಮಾಷೆ ಮಾಡ್ತಿದ್ದೀರಾ, ಸೀರಿಯಸ್ ಆಗಿ. ಅದು ಹೆಂಗೆ ಅಂತ ಹೇಳಿದ್ರೆ, ನೀವು ಮಾಸ್ಟರ್, ಅದು ನಿಮ್ ಸ್ಲೇವ್. ನೀವು ಏನ್ ಆರ್ಡರ್ ಕೊಡ್ತಾ ಇರ್ತೀರ ಅದು ಮಾಡ್ತಾ ಇರತ್ತೆ. ಐ ಆಮ್ ರಿಚ್, ಐ ಆಮ್ ಅ ಬಿಲಿಯನರ್ ಅಂತ ಹೇಳ್ಕೊತಾ ಇರಿ, ಯು ವಿಲ್ ಬಿಕಮ್ ಇವೆಂಚುಯಲಿ. ಅಟ್ಲೀಸ್ಟ್ ಬಿಲಿಯನರ್ ಆಗಿಲ್ಲ ಅಂದ್ರೆ ಮಿಲಿಯನರ್. ಹೇಗೆ ವರ್ಕ್ ಆಗುತ್ತೆ ಇದು ಸಬ್ ಕಾನ್ಶಿಯಸ್ ಅಲ್ಲಿ? ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಇದಸ್ ಹೋಪನೋಪನೋ ಟೆಕ್ನಿಕ್ ಬಗ್ಗೆ ಹೇಳ್ಬೇಡ. ಸೊ ಹೋಪನೋಪನಲ್ಲಿ ಇಫ್ ಯು ವಾಂಟ್ ಯು ಟ್ರೈ ದಿಸ್. ಓಕೆ, ಎಕ್ಸಾಂಪಲ್, ಈಗ ನಾನು ವೇಟ್ ಗೇನ್ ಆಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ವಾಟ್ ಆರ್ ದ ರೀಸನ್ಸ್? ಮೇ ಬಿ ಐ ಆಮ್ ಪುಟ್ಟಿಂಗ್ ಆನ್ ವೇಟ್, ಮೇ ಬಿ ಇರ್ರೆಗ್ಯುಲರ್ ಸ್ಲೀಪ್ ಪ್ಯಾಟ್ರನ್, ನಿದ್ದೆ ಸರಿಯಾಗಿ ಮಾಡ್ತಾ ಇರಲ್ಲ, ಆರ್ ಐ ಆಮ್ ಡೂಯಿಂಗ್ ಎಕ್ಸೆಸ್ ಎಮೋಷನಲ್ ಈಟ್. ನಾನು ಹೇಳಿದೆ ಫುಡ್ ಇಸ್ ಅನ್ ಎಮೋಷನ್. ಖುಷಿಯಾಗಿದ್ರು ನಾವು ತಿಂತೀವಿ, ದುಃಖ ಆಗಿದ್ರು ಊಟ ಮಾಡಲ್ಲ. ಪ್ರಾಣಿಗಳು ಹಾಗೆ ಅಲ್ವಾ? ಖುಷಿಯಾಗಿದ್ದಾಗ ಊಟ ಮಾಡ್ತೇವೆ, ನಾವು ಪ್ರಾಣಿಗಳ ಎಂಡ್ ಆಫ್ ದ ಡೇ. ಓಕೆ, ಸೊ ನಾವೇನ್ ಮಾಡ್ತೀವಿ, ಖುಷಿಯಾಗಿ ಯಾಕೆ ಊಟ ಮಾಡ್ತಾ ಇದ್ದೀನಿ, ಹೆಚ್ಚಾಗಿ ಊಟ ಮಾಡ್ತಾ ಇದ್ದೀನಿ, ಏನ್ ನನ್ನ ಫುಡ್ ಹ್ಯಾಬಿಟ್ಸ್ ಅಂತ ಕುತ್ಕೊಂಡಿದ್ ಮಾಡಿ. ನಂತರ ಏನ್ ಅದರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಕೆಲವು ಸರಿ ಸ್ಟ್ರೆಸ್ ಇಂದ ನಮ್ಮ ಕಾರ್ಟಿಸಾಲ್ ಲೆವೆಲ್ ಹೈ ಇದ್ದಾಗ ಕೂಡ ನಾವು ದಪ್ಪ ಆಗ್ತಾ ಹೋಗ್ತೀವಿ. ಏನಾಗಿರ್ಬೋದು ಅಂತ ಫಸ್ಟ್ ಕೂತ್ಕೊಂಡು ನಿಮ್ಮ ದೇಹನ ನಿಮ್ ಜೊತೆ ಕುತ್ಕೊಂಡು ಮಾತಾಡೋ ರೀತಿ ಬರೀ ಅನಲೈಸ್ ಮಾಡಿ. ಓಕೆ, ದೆನ್ ಓಕೆ, ವಾಟ್ ಆರ್ ದ ಆಕ್ಷನ್ಸ್ ಯು ಕ್ಯಾನ್ ಟೇಕ್? ಎಕ್ಸಾಂಪಲ್, ಜಂಕ್ ತಿಂತಾ ಇದ್ರೆ ಐ ವಿಲ್ ನಾಟ್ ಈಟ್ ಆಫ್ಟರ್ 6 o'clock ಆದ್ಮೇಲೆ ಮುಟ್ಟಕ್ಕೆ ಹೋಗ್ಬಿಡಿ ಊಟನ. ಓಕೆ, ಅದಾದ್ಮೇಲೆ ಅದಕ್ಕಿಂತ ಮುಂಚೆ ನಿಮ್ ಜೊತೆ ಫುಡ್ ಜೊತೆ ಇರೋ ರಿಲೇಶನ್ಶಿಪ್ ಅನ್ನ ಇಂಪ್ರೂವ್ ಮಾಡ್ಕೋತಾ ಹೋಗಿ. ಬಿಕಾಸ್ ಯು ಹೇಟ್ ಫುಡ್ ಅಂಡ್ ಆಬ್ವಿಯಸ್ಲಿ ಇಟ್ ಇಸ್ ಡೂಯಿಂಗ್ ಬ್ಯಾಕ್ ಟು ಯು. ನೀವು ದೇಹಕ್ಕೆ ಶಕ್ತಿ, ಎನರ್ಜಿ ಕೊಡೋದೇ ನಿಮ್ ಫುಡ್. ಅದ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದ್ರೆ, ನಾನು ಸಣ್ಣ ಆಗ್ಬೇಕು, ನನ್ ಸ್ಕಿನ್, ಕೆಲವರು ತಿನ್ಬೇಕಂದ್ರೆ ಭಯ ಪಡ್ತಾರೆ, ತುಪ್ಪ ಹಾಕೊಬೇಕಂದ್ರೆ ಭಯ ಪಡ್ತಾರೆ. ಈಟ್ ವಾಟ್ ಎವರ್ ಯು ವಾಂಟ್, ಬಟ್ ಒಳ್ಳೆ ಅದಕ್ಕೆ ಸದ್ಭಾವನೆಯಿಂದ ಒಳ್ಳೆ ಫೀಲಿಂಗ್. ಇವನ್ ನೀವು ಬೋಂಡ ತಿಂತಾ ಇದ್ರು, ದಿಸ್ ವಿಲ್ ಮೇಕ್ ಮಿ ಥಿನ್, ಇದು ನನ್ನ ಸಣ್ಣ ಮಾಡತ್ತಂತಾನೆ ತಿನ್ನಿ. 10 kg ಏರೋದ್ರಲ್ಲಿ 1-2 kg ಏರ್ತೀರ. ಯಾಕಂತ ಹೇಳಿದ್ರೆ ಯು ಆರ್ ಪುಟ್ಟಿಂಗ್ ಗುಡ್ ವೈಬ್ರೇಷನ್ ಟು ಇಟ್, ಗುಡ್ ಎನರ್ಜಿ ಟು ಇಟ್.
ಆ ಶಕ್ತಿ ಈಗ ನಾವು ಫಸ್ಟ್ ಗೆ ಸ್ಟಾರ್ಟ್ ಮಾಡುವಾಗ ನಾನು ನೀರಿಗೆ ಒಳ್ಳೆ ಎನರ್ಜಿ ಹಾಕ್ಬಿಟ್ಟು ಕೊಟ್ಟೆ, ಯು ಫೆಲ್ಟ್ ಡಿಫ್ರೆನ್ಸ್ ಅಲ್ಲ. ಫುಡ್ ಪನ್ನೀರ್ ವಾಟರ್. ಎಕ್ಸಾಕ್ಟ್ಲಿ, ಫುಡ್ಗೆ ಎನರ್ಜಿ ಚೇಂಜ್ ಮಾಡಿ. ಯಾರೇ ಅಡ್ಗೆ ಮಾಡಿರ್ಲಿ, ಎಲ್ಲೇ ಹೋಗಿರ್ಲಿ, ಆ 2 ನಿಮಿಷ ಕೂತ್ಕೊಂಡು ಆ ಎನರ್ಜಿ ಹಾಕಿ. 2 ನಿಮಿಷನೂ ಬೇಡ, 10 seconds. ಈ ಊಟ ನನಗೆ ಹೆಲ್ತ್ ಕೊಡುತ್ತೆ. ಅಷ್ಟು ಮಾಡೋಕ್ಕಾಗಲ್ಲ, ಈ ಊಟ ನಮಗೆ ಒಳ್ಳೇದು ಮಾಡುತ್ತೆ. ಆಮೇಲೆ ಯಾಕೆ ಬಿಫೋರ್ ಯು ಸ್ಲೀಪ್ ಮಿನಿಮಮ್ 21 times ಐ ಆಮ್ ಸಾರಿ. ಯಾಕಂತ ಹೇಳಿದ್ರೆ ಯು ಹ್ಯಾವ್ ಬೀನ್ ವೆರಿ ಹಾರ್ಶ್ ಆನ್ ಯುವರ್ ಸೆಲ್ಫ್. ನಿಮಗೆ ಬೇರೆಯವ್ರು ಹಾರ್ಶ್ ಆಗಿರೋದಿರ್ಲಿ, ಯು ಹ್ಯಾವ್ ಡನ್ ರಾಂಗ್ ಟು ಯುವರ್ ಸೆಲ್ಫ್. ಐ ಆಮ್ ಸಾರಿ. ಮೇ ಬಿ ನಾನು ಕುಡಿತಾ ಇರ್ಬೋದು, ಎಕ್ಸೆಸ್ ಆಗಿ ಫುಡ್ ನಾನ್ ವೆಜ್ ತಿಂತಾ ಇರ್ಬೋದು, ಏನೇ ವಾಟ್ ಎವರ್ ಐ ಹ್ಯಾವ್ ಡನ್ ಹಾರ್ಶ್. ಯಾಕಂದ್ರೆ ಭಗವಂತ ಕೊಟ್ಟಿರೋ ಫಸ್ಟ್ ಗಿಫ್ಟ್ ನಿಮ್ಗೆ ಏನು ಅಂತ ಹೇಳಿದ್ರೆ ನಿಮ್ಮ ಬಾಡಿ. ಎಷ್ಟೋ ಜನ ಹುಟ್ಟತಾನೆ ಅಂಗವಿಕಲರಾಗ್ಬಿಟ್ಟಿರ್ತಾರೆ, ಒಂದು ಕಣ್ಣಿರಲ್ಲ, ಕೈ ಇರಲ್ಲ. ಅಂಥದ್ರಲ್ಲಿ ಯು ಆರ್ ಗಾಡ್ಸ್ ಫೇವ್ರೆಟ್ ಚೈಲ್ಡ್. ಎಲ್ಲಾನು ಕೊಟ್ಟು ಭಗವಂತ ನಿಮ್ನ ಕಳಿಸಿದಾನೆ ಅಂದ್ಮೇಲೆ ಅವ್ನು ಹಿಂಗೆ ನಿಮ್ಮ ಬಾಡಿನ ಕೊಟ್ಟಿದ್ದಾನೆ, ಹಂಗೆ ವಾಪಸ್ ಕೊಡೋದು ನಿಮ್ಮ ಜವಾಬ್ದಾರಿ, ಕರ್ಮ, ಆಯ್ತಾ? ಸೊ ಹಾಗಾಗಿ ಟೆಲ್ ಯುವರ್ ಸೆಲ್ಫ್ ಐ ಆಮ್ ಸಾರಿ, ಪ್ಲೀಸ್ ಹೋಗಿ ನನ್ನನ್ನು ಕ್ಷಮಿಸು, ನಾನು ನಿನಗೆ ಹಾರ್ಶ್ ಆಗಿದ್ದೆ, ಮೇ ಬಿ ನಿಂಗೆ ಬೇಕಾಗಿರೋ ಊಟ ಕೊಟ್ಟಿಲ್ಲ, ಬೇಬಿ ನಾನು ನಿನ್ನ ಬಗ್ಗೆ ಸರಿಯಾಗಿ ತಗೋಬೇಕಾಗಿರೋ ಕಾಳಜಿ ತಗೊಂಡಿಲ್ಲ, ಓಕೆನಾ? ಆಮೇಲೆ ನಾನು ಹೇಳ್ತೀನಿ, ವರ್ಕೌಟ್ ಅನ್ನೋದು ಇಟ್ಸ್ ನಾಟ್ ಫಾರ್ ಯುವರ್ ಓನ್ಲಿ ಫಿಸಿಕಲ್, ಫಾರ್ ಮೆಂಟಲ್ ಹೆಲ್ತ್. ಐ ಟೆಲ್ ಯು ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಜಿಮ್ ಮಾಡೋದ್ರಿಂದ. ಎಷ್ಟೋ ಸತಿ ನಿಮಗೆ ಬೇಜಾರಾಗಿರ್ಲಿ, ಅಸಹಾಯಕತೆ ಇರಲಿ, ಮುಂದೆ ನನ್ನ ಜೀವನದಲ್ಲಿ ಏನು ಮಾಡಬೇಕಪ್ಪ ಅಂತ ಯಾವಾಗ ನಿಮ್ಗೆ ಗುರಿ ಇರಲ್ವೋ, ಪುಟ್ ಆಲ್ ದಟ್ ಫೋಕಸ್ ಎನರ್ಜಿ ಆನ್ ಯುವರ್ ಸೆಲ್ಫ್. ಖಂಡಿತವಾಗ್ಲೂ ನಿಮ್ಗೆ ಆ ಎನರ್ಜಿ ಶಿಫ್ಟ್ ಆಗುತ್ತೆ. ನಿಮಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದ್ರಲ್ಲಿ ಬಂದೇ ಬರುತ್ತೆ. ಆತ್ಮದಲ್ಲೇ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾನೆ. ನಿನ್ನನ್ನು ನೀನ್ ಯಾವಾಗ ಚೆನ್ನಾಗಿ ನೋಡ್ಕೋತೀಯೋ, ನಿನಗೇನ್ ಬೇಕೋ ಎಲ್ಲವನ್ನು ನೀನ್ ತಗೊಳ್ಳೋ ಶಕ್ತಿ ನಿನಗಿದೆ. ನಿನ್ನ ಜೀವನದಲ್ಲಿ ನೀನ್ ಏನ್ ಬೇಕು, ನೀವು ನೋಡಿ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಆರ್ ಫಿಟ್ಟೆಸ್ಟ್. ನಾನು ಇದುವರೆಗೂ ಎಷ್ಟೋ ಜನ ನನ್ನ ಹತ್ರ ಬಂದಿದ್ದಾರೆ, ಮೇ ಬಿ ಅಲ್ಲಿ ಇಲ್ಲಿ ಒಂದು ಲವ್ ಬ್ರೇಕಪ್ಗೆ, ಇದುವರೆಗೂ ನಾನು ಒಂದು ಜಿಮ್ ಟ್ರೈನರ್ನ ಡಿಪ್ರೆಷನ್ಗೆ ಹ್ಯಾಂಡಲ್ ಮಾಡಿಲ್ಲ. ಹೋಗೋದಿಲ್ಲ ಡಿಪ್ರೆಷನ್. ಯಾಕೆ ಗೊತ್ತಾ? ನಿಮ್ಮ ಆರಾ ಏನಾದ್ರೆ ಫಸ್ಟ್ ಯಾವತ್ತೇ ನಮಗೆ ಫಿಸಿಕಲಿ ಕಾಯಿಲೆ ಬರೋಕ್ಕಿಂತ ಮೆಂಟಲಿ, ನಮಗೆ 3 ಬಾಡಿ ಇರುತ್ತೆ, ಓಕೆ? ಒನ್ ಇಸ್ ಯುವರ್ ಎಮೋಷನಲ್ ಬಾಡಿ, ಒನ್ ಇಸ್ ಯುವರ್ ಫಿಸಿಕಲ್ ಬಾಡಿ ಆ್ಯಂಡ್ ಯುವರ್ ಮೆಂಟಲ್ ಬಾಡಿ, ಓಕೆ? ಸೊ ಏನಂತ ಹೇಳಿದ್ರೆ ಎಮೋಷನಲ್ ಬಾಡಿ ಅಂತ ಹೇಳಿದ್ರೆ, ಈಗ ನನಗೆ ಈ ಊಟ ಇಷ್ಟ, ಓಕೆ, ಅಥವಾ ಒಂದು ಸಾಂಗ್ ಇಷ್ಟ ಇರುತ್ತೆ, ನಾನು 100 ಸತಿ ಕೇಳ್ತೀನಿ, ಅದೇ 6 ತಿಂಗಳು ಬಿಟ್ಟು ನೀನು ಹಾಡೋಕೆ ಏನಾದ್ರು ಹಾಕ್ಬೇಡ ಅಂತ. ಒಂದು ವ್ಯಕ್ತಿ ಇಷ್ಟ ಇರ್ತಾರೆ, ತುಂಬಾ ಇಷ್ಟ ಇರ್ತಾರೆ, ದಿನ ಮಾತಾಡ್ಬೇಕು. ಅದು ಒಂದು ಪಾಯಿಂಟ್ ಆಫ್ ಟೈಮ್ ಆಗುತ್ತೆ, ಅವ್ರು ಕಾಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಇರಿಟೇಟ್ ಆಗ್ತಾ ಹೋಗುತ್ತೆ. ಯುವರ್ ಎಮೋಷನ್ಸ್ ವೇರಿ, ಓಕೆ? ಎಮೋಷನ್ಸ್ ಆರ್ ನಾಟ್ ಸ್ಟಾಗ್ನೆಂಟ್. ಇಫ್ ಯು ಆರ್ ಹೇಟಿಂಗ್ ಸಮ್ಮನ್, ದೇರ್ ಇಸ್ ಅ ಚಾನ್ಸ್ ಯು ವಿಲ್ ಲವ್ ದೆಮ್, ಓಕೆ? ಅದಾದ್ಮೇಲೆ ನೆಕ್ಸ್ಟ್ ಫಿಸಿಕಲ್ ಬಾಡಿ. ಇಲ್ಲಿ ನಾನು ಕೂತ್ ಮಾತಾಡ್ತಾ ಇದ್ದೀನಿ, ನನ್ನ ಕೂದಲು ಬೆಳೀತಾ ಇರ್ಬೋದು, ನನ್ನ ಸ್ಕಿನ್ ಏಜ್ ಆಗ್ತಾ ಇರ್ಬೋದು, ನನ್ನ ದೇಹ ಏಜ್ ಆಗ್ತಾ ಇರ್ಬೋದು. ಪ್ರತಿ ಒಂದೊಂದು ಸೆಕೆಂಡ್ ಕೂಡ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಫಿಸಿಕಲ್ ಬಾಡಿ ನಾವು ಚಿಕ್ಕ ವಯಸ್ಸಿದ್ದಾಗ ಹಿಂಗೆ ಇವಾಗಿಲ್ಲ, ವಿ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಅವರ್ ಸೆಲ್ಫ್. ಸೊ ಈ ಫಿಸಿಕಲ್ ಬಾಡಿಲಿ ಚೇಂಜಸ್ ಇರುತ್ತೆ. ಮೆಂಟಲ್ ಬಾಡಿ ಇಸ್ ಸಮಥಿಂಗ್ ವಿ ಸ್ಪೋಕ್ ಅಬೌಟ್ ಚೈಲ್ಡ್ಹುಡ್ ವೂಂಡ್ಸ್, ಚೈಲ್ಡ್ಹುಡ್ ಟ್ರಾಮಾ. ಆ ಮೆಂಟಲ್ ಬಾಡಿಯಿಂದ ಆಚೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಫಸ್ಟ್ ಸಿಕ್ ಆಗಿರ್ಬೋದು, ಇಲ್ನೆಸ್ ಆಗಿರ್ಬೋದು, ಅದು ಬರೋದು ನಮ್ಮ ಮೆಂಟಲ್ ಹೆಲ್ತ್ಗೆ. ಮೆಂಟಲ್ ಬಾಡಿ ಫಸ್ಟ್ ಅಲ್ಲಿಂದ ಬಂದು ನೆಕ್ಸ್ಟ್ ಫಿಸಿಕಲ್ ಬಾಡಿಗೆ ಬರುತ್ತೆ. ಸೊ ಹಾಗಾಗಿ ಆಲ್ವೇಸ್ ಬಿ ನೈಸ್ ಟು ಯುವರ್ ಸೆಲ್ಫ್. ಸೊ ಆಸ್ಕ್ ಯುವರ್ ಸೆಲ್ಫ್, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು. ಲವ್ ಅನ್ನೋದು ಎಷ್ಟು ಸ್ಟ್ರಾಂಗ್ ವೈಬ್ರೇಷನ್. ವೆನ್ ಸಮನ್ ಟೆಲ್ಸ್ ಯು ಐ ಲವ್ ಯು, ಹೌ ಡು ಯು ಫೀಲ್? ಎಷ್ಟೋ ಜನ ನಂಗೆ ಬಂದು ಹೇಳ್ತಾರೆ, ಮೇಡಮ್ ನನ್ನ ಗಂಡ ನಂಗೆ ಒಂದು ದಿನ ಲವ್ ಯು ಅಂತ ಹೇಳಲ್ಲ. ಅರೆ ಅವ್ರು ಹೇಳೋದಿರ್ಲಿ, ನಿಮಗೆ ನೀವು ಯಾವಾಗ, ವೆನ್ ಡಿಡ್ ವಾಸ್ ದ ಲಾಸ್ಟ್ ಟೈಮ್ ಯು ಸೆಡ್ ಲವ್ ಯು ಟು ಯುವರ್ ಸೆಲ್ಫ್? ದೇ ಆರ್ ಸೋ ಹಾರ್ಶ್ ಆನ್ ಯುವರ್ ಸೆಲ್ಫ್. ಯು ಆರ್ ನಾಟ್ ಲವಿಂಗ್ ಯುವರ್ ಸೆಲ್ಫ್, ಹೌ ಡು ಯು ಎಕ್ಸ್ಪೆಕ್ಟ್ ಅದರ್ ಪರ್ಸನ್ ಟು ಲವ್ ಯು? ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ತಾ ಇರುವಾಗ ಬೇರೆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸು ಅಂತ ಹೆಂಗೆ ಕೇಳಕ್ ಸಾಧ್ಯ? ನೀನೇ ನನಗೆ ಕೈಂಡ್ ಆಗಿಲ್ಲ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಸೆಲ್ಫ್ ಲವ್ ಇಸ್ ಅ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಲವ್. ದೇವ್ರು ನಿಮ್ಮನ್ನ ಯಾರನ್ನೂ ನೋಡ್ಕೊಂತ ಕಳ್ಸಿಲ್ಲ, ಎಲ್ರಿಗೂ ಅವ್ರವ್ರನ್ನ ಬದುಕಿಸೋ ಶಕ್ತಿ ಇದೆ, ಅವ್ರವ್ರನ್ನ ಬದುಕಿಸ್ಕೋಬಹುದು. ಇವಾಗ ನೀವು ಯಾರಿಲ್ಲ ಅಂದ್ರೆ ಬದುಕ್ಬೋದಲ್ವಾ? ನಿಜ ಅಲ್ವಾ? ವಾಸ್ತವ ಅಲ್ವಾ? ಸೊ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ಫಸ್ಟ್. ನಾವೇನ್ ಮಾಡ್ತೀವಿ, ಬೇರೆಯವ್ರನ್ನ ಕಂಟ್ರೋಲ್ ಮಾಡಕ್ಕೆ, ಬೇರೆಯವ್ರನ್ನ ಬದಲಾಯಿಸಕ್ ಹೋಗ್ತೀವಿ. ಇಟ್ಸ್ ನಾಟ್ ಪಾಸಿಬಲ್. ನಮ್ಮನ್ನೇ ನಾವು ಬದಲಾಯಿಸ್ಕೊಳಕ್ಕಾಗಲ್ಲ, ಇನ್ನು ಬೇರೆಯವ್ರನ್ನ ಬದಲಾಯಿಸಕ್ ಸಾಧ್ಯನಾ? ಸೊ ಟೆಲ್ ಐ ಲವ್ ಯು ಟು ಯುವರ್ ಸೆಲ್ಫ್ ಅಂಡ್ ಥ್ಯಾಂಕ್ ಯು. ವೈ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಭಗವಂತ ನಿನ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಲ್ವಾ? ಅಂಡ್ ಯು ಆರ್ ಬೀನ್ ಕೈಂಡ್ ಟು ಯುವರ್ ಸೆಲ್ಫ್. ಸೇ ಥ್ಯಾಂಕ್ ಯು. ದಿಸ್ 4 phrases ಇಸ್ ಮ್ಯಾಜಿಕಲ್. ಅಟ್ಲೀಸ್ಟ್ 11 times or 21 times ಟೆಲ್ ಇಟ್ ಟು ಯುವರ್ ಸೆಲ್ಫ್. ಅಂಡ್ ಇಫ್ ಯು ಹ್ಯಾವ್ ಅ ಬ್ರೇಕಪ್, ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ನೀವು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ 1 or 8 times, ಆಯ್ತಾ? ಆ ವ್ಯಕ್ತಿ ನಿಮ್ ಮುಂದೆ ಕೂತಿದ್ದಾರೆ ಅಂತ, ಓಕೆ, ಹಾರ್ಟ್ ಟು ಹಾರ್ಟ್ ಒಂದು ಕಾರ್ಡ್ ಇರೋ ಥರ
ಟೆಲ್ 108 times ಮಲ್ಗಕ್ಕಿಂತ ಮುಂಚೆ. ಇಫ್ ಯು ಕೆನಾಟ್ ಟೆಲ್ 108 times at stretch, ಬೆಳಗ್ಗೆ ಒಂದು 30 times, ಮಧ್ಯಾಹ್ನ ಒಂದು 30 times, ಈವ್ನಿಂಗ್ ಒಂದು 30 times, ಟೆಲ್ ಐ ಲವ್ ಯು, ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು. ಈವನ್ ಇಫ್ ಯು ಹೇಟ್ ದಟ್ ಪರ್ಸನ್, ಸೇ ಐ ಲವ್ ಯು. ಬಿಕಾಸ್ 2 ಗಂಟೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ 1 ಗಂಟೆ ಬಿಚ್ಚಿದ್ರು ಕೂಡ ಇನ್ನೊಂದು ಗಂಟೆ ಸಡಿ ಇವಾಗ ಆಚೆ ಬಂದ್ಬಿಡುತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು. It's called Ho'oponopono technique. It is magical. Trust me, it is magical. So 108 times per day. ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋಗಿದ್ರೆ, you want reconciliation ವಾಪಸ್ or ಬರಬೇಕು to ಅಂದ್ರೆ heal the relationship. ಮಾಡಿ, ಇದನ್ನ ಟ್ರೈ ಮಾಡಿ. ಈವನ್ ನಿಮ್ಮ ಪೇರೆಂಟ್ಸ್ ನೀವು ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಇನ್ನರ್ ಚೈಲ್ಡ್ ವುಂಡ್ ಬಗ್ಗೆ ಮಾತಾಡಿದ್ವಿ ಆಯ್ತಾ, ಇನ್ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ವಿ, ಫಿಯರ್ ಆಫ್ ಅಬ್ಯಾಂಡ್ಮೆಂಟ್, ಇದೆಲ್ಲ ಕೂಡ ಚೈಲ್ಡ್ಹುಡ್ ವುಂಡ್ಸ್. ನಿಮ್ಮ ತಂದೆ ತಾಯಿ ಗೊತ್ತಿದ್ದೋ ಗೊತ್ತಿಲ್ದೇನೋ, ಕೆಲವು ಪೇರೆಂಟ್ಸ್ ನೀವು ನೋಡಿರ್ಬೋದು, ಹೊಡೆದು ಮಕ್ಕಳನ್ನ ಮಂಡು ಮಾಡಿರೋರು. ಗೊತ್ತಿಲ್ಲದೆ ಎಷ್ಟೋ ಜನ ಹೆಣ್ಮಕ್ಳಿಗೆ ತಂದೆ ತಾಯಿ ಹೊಡೆದಿರ್ತಾರೆ, ಗಂಡ ಕೂಡ ಅಬ್ಯೂಸರ್ ಆಗಿರ್ತಾರೆ, ಅಂಡ್ ದೇ ವಿಲ್ ಟೇಕ್ ಇಟ್. ಯಾಕಂತ ಹೇಳಿದ್ರೆ ದೇ ಫೀಲ್ ದಟ್ ಇಸ್ ಸೇಫ್. ಅಮ್ಮ ಬೈತಾನೆ ಇರೋರು, ನಿಂದಿಸ್ತಾ ಇರೋರು, ಹೆಂಡತಿ ಅಂತವಳೆ ಸಿಗ್ತಾಳೆ, ಯಾವಾಗೂ ಚಿಟಪಿಟ ಅಂತ ಇರೋದು, ಗೊಣಗ್ತಾ ಇರೋದು, ಬೈತಾ ಇರೋದು, ನಿಂದಿಸ್ತಾ ಇರೋದು, ಅಂಡ್ ಹಿ ವಿಲ್ ಟೇಕ್ ಇಟ್ ಬಿಕಾಸ್ ಹಿ ಫೀಲ್ಸ್ ದಟ್ ಇಸ್ ಸೇಫ್, ದೋ ಹಿ ನೋಸ್ ಇಟ್ ಇಸ್ ಟಾಕ್ಸಿಕ್. ಅಂಡ್ ಇಟ್ ಇಸ್ ನಾರ್ಮಲ್. ಇಟ್ ಇಸ್ ನಾರ್ಮಲ್, ಪರವಾಗಿಲ್ಲ. ಯಾಕಂದ್ರೆ ಐ ಫೀಲ್ ದಟ್ ಇಸ್ ಸೇಫ್, ಅಂಡ್ ಐ ನೋ ಐ ಆಮ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಸ್ಟ್ರೆಸ್, ಮೆಂಟಲ್ ಹೆಲ್ತ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಐ ನೋ ವಾಟ್ ಐ ಆಮ್ ಗೋಯಿಂಗ್ ಥ್ರೂ, ಬಟ್ ಐ ಆಮ್ ಸ್ಟಿಲ್ ಟೇಕಿಂಗ್ ಇಟ್. ಸೊ ಇಟ್ ಇಸ್ ಇಂಪಾರ್ಟೆಂಟ್. ಸೊ ಟೆಲ್, do Ho'oponopono to your parents.